ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಂದು ಮ್ಯಾಂಗೋ ಜ್ಯೂಸ್ ಮಾಡೋದು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನೊಂದು 3 ಮ್ಯಾಂಗೋ ಇಟ್ಟಿದ್ದೀನಿ. ಇಲ್ಲಿ 1-2 ಸ್ಪೂನು ಸಕ್ಕರೆ ಇಟ್ಟಿದ್ದೀನಿ, ಮತ್ತು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಇದೆ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಕೆಲವರು ಏಲಕ್ಕಿ ಎಲ್ಲ ಹಾಕ್ತಾರೆ. ಏಲಕ್ಕಿ ಹಾಕಿದ್ರೆ ಅದರದ್ದು ಮ್ಯಾಂಗೋ ಘಮ ಎಲ್ಲ ಏಲಕ್ಕಿಗೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಏಲಕ್ಕಿ ಎಲ್ಲ ಹಾಕ್ಬಾರ್ದು, ನಮ್ಮ ಮ್ಯಾಂಗೋ ಘಮನ ಸವಿಬೇಕು ಫ್ರೆಂಡ್ಸ್. ಅದಕ್ಕಾಗಿ ನಾನೀಗ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಈಗ ಇದು ಸಿಪ್ಪೆ ಎಲ್ಲ ತಕ್ಕೊಂಬಿಡೋಣ. ಇದು ಈಸಿಯಾಗಿ ತೆಗಿಯೋದು ಹೇಳ್ತೀನಿ ನೋಡಿ. ನಾನು ಫಸ್ಟು ಈ ಕಡೆ ಇದು ಇರುತ್ತಲ್ಲ, ಇದು ಫುಲ್ ಸ್ಲೈಸ್ ಥರ ಕಟ್ ಮಾಡಿಕೊಂಡ್ರೆ ಅದು ಫುಲ್ ಪಲ್ಪೆಲ್ಲ ವೇಸ್ಟ್ ಆಗುತ್ತೆ. ಈಗ ಫಸ್ಟು ಈಗ ಇದು ತಕ್ಕೊಂಬಿಟ್ಟು ಆಮೇಲೆ ನಾವು ಈಗ ಸಿಪ್ಪೆನ ಮಾತ್ರ ಈಗ ತಕ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಈ ಥರ ಕಟ್ ಮಾಡಿಬಿಟ್ಟು ಈಗ ತಕ್ಕೊಂಬಿಟ್ರೆ ಫುಲ್ಲು ಈಸಿಯಾಗಿ ಬರುತ್ತೆ. ಹಾಗೆ ಇದೆಲ್ಲ ಹೀಗೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಸಿಪ್ಪೆ ಸುಲ್ಕೊಳೋದ್ರಿಂದ ನಮಗೆ ಪಲ್ಪೆಲ್ಲ ವೇಸ್ಟ್ ಆಗೋದಿಲ್ಲ, ಎಲ್ಲ ನಮಗೆ ಫುಲ್ ಸಿಗುತ್ತೆ. ಆಮೇಲೆ ಬೇಕಾದರೆ ನಾವು ಈ ಥರ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೋಬೋದು, ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಇದು ಎಲ್ಲ ಈ ಥರನೇ ಕಟ್ ಮಾಡ್ಕೊಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ನಾನು 1-2 ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ. ಹಾಗೆ ಐಸ್ ಕ್ಯೂಬ್ ತೋರಿಸಿದ್ನಲ್ಲ, ಐಸ್ ಕ್ಯೂಬ್ ಹಾಕ್ತೀನಿ. ಈಗ ಮಿಕ್ಸಿಯಲ್ಲಿ ರನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ. ಬನ್ನಿ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಬಿಡೋಣ. ಇಷ್ಟೇ ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲೆಲ್ಲ ಹೆಚ್ಚು ವಿಟಮಿನ್ಸ್ ಇದೆ. ಮಕ್ಳಿಗಂತೂ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಶುಗರ್ ಇರೋರಾದರೆ ಶುಗರ್ ಹಾಕ್ದಿರ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಇದು ಫುಲ್ ರೆಡಿ ಇದೆ. ಶುಗರ್ ಇರೋರಾದರೆ ಶುಗರ್ ಹಾಕ್ಕೋಬಾರ್ದು, ಅಂದರೆ ಶುಗರ್ ಇರೋರು ಮ್ಯಾಂಗೋ ತಿನ್ನಬಾರ್ದು ಅಂತಲೇ ಹೇಳ್ತಾರೆ. ಪರವಾಗಿಲ್ಲ, ಒಂದು 15 ದಿವಸಕ್ಕೋ 20 ದಿವಸಕ್ಕೋ ಒಂದು ಮ್ಯಾಂಗೋ ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.